ನೀವೇನಾದ್ರೂ ಅದ್ರ ಕಣ್ಣಿಗೆ ಬಿದ್ರೆ ಅವು ನಿಮ್ಮನ್ನ ಸುಮ್ನೆ ಬಿಡಲ್ಲ. ಅದ್ರಲ್ಲೂ ಈ ಕಾಡೆಮ್ಮೆ ಕಣ್ಣಿಗೆ ಬಿದ್ರೆ ಅದ್ರ ಕೋಡಲ್ಲಿ ನಿಮ್ಮನ್ನ ಚುಚ್ಚಿ ಸಾಯಿಸ್ಬಿಡುತ್ತೆ. ಅಣ್ಣ ಎಮ್ಮೆನೆ ತಾನೆ, ನಾವು ನೋಡ್ಕೊಳ್ತೀವಿ ಬಿಡಿ. ಬನ್ನಿ ಮೈನವ್ರೆ. ತಮ್ಮ, ಎಮ್ಮೆ ಅಂದ ತಕ್ಷಣ ನಿಮ್ಮೂರಲ್ಲಿ ಕೆಸರಲ್ಲಿ ಬಿದ್ದು ಒಳ್ಳಾಡೋ ಎಮ್ಮೆ ಅಲ್ಲ, ಕಾಡೆಮ್ಮೆ ಭಯಂಕರವಾಗಿರ್ತದೆ. ನೀವಿಂಗ್ ಓಡಿಸ್ತೀರಲ್ಲ 4 ಚಕ್ರದ ಬಂಡಿ, ಅದನ್ನೇ ಗುದ್ದಿ ಪುಡಿ ಪುಡಿ ಮಾಡ್ಬಿಡ್ತದೆ. ಕಾಡೆಮ್ಮೆ ಅಂದ್ರೆ ಸಾಮಾನ್ಯ ಅನ್ಕೋಬೇಡಿ. ಅದೇನೋ ಇಂಗ್ಲಿಷಲ್ಲಿ ಹೇಳ್ತಾರಲ್ಲ, ಆ ಡೇಂಜರು. ಡೇಂಜರ್ ಡೇಂಜರ್. ಅದೇಯಾ. ಓ ಅಣ್ಣ, ಈಗ ನಾವೇನ್ ಮಾಡೋದು? ಇಷ್ಟೊತ್ತಲ್ಲಿ ಆ ಮ್ಯಾಲ್ ಹೋಗೋದು ಒಳ್ಳೇದಲ್ಲ. ನೀವು ನಮ್ಮ ಹಟ್ಟಿಲೇ ಬಂದು ಉಳ್ಕೊಳ್ಳಿ ಇವತ್ತು. ಅದೆಲ್ಲ ಸರಿ, ನಾವು ಕಾಣಿಸ್ತಿಲ್ಲ ಅಂತ ಅವ್ರು ತುಂಬಾ ಹೆದರ್ಕೊಂಡಿರ್ತಾರೆ. ನಿಮ್ ಹತ್ರ ಫೋನು ಗೀನು ಏನಾದ್ರೂ ಆಯ್ತಾ? ಒಂದ್ಸರಿ ಫೋನ್ ಮಾಡ್ಬಿಟ್ಟು ನಾವ್ ಇಲ್ಲಿದೀವಿ ಅಂತ ಹೇಳ್ಬಿಡ್ತೀವಿ. ನಾವು ಫೋನು ಗೀನು ಎಲ್ಲ ಯೂಸ್ ಮಾಡಕ್ಕಿಲ್ಲ. ಯಾಕಣ? ಅದು ಸಿಂಗಲ್ ಬರಲ್ಲ. ಅದು ಸಿಗ್ನಲ್. ಓ ಏನೋಪ್ಪ, ನಮಗ್ ಗೊತ್ತಾಗಕ್ಕಿಲ್ಲ. ನಿಮ್ ಇಂಗ್ಲಿಷ್ ಚೆನ್ನಾಗಿದೆ ಅಣ್ಣ, ಅಷ್ಟಾದ್ರೂ ಮಾತಾಡ್ತೀರಲ್ಲ. ಹೆಂಗೋ ಬಂದಿದ್ದೀರಾ, ತಲೆ ಕೆಡ್ಸ್ಕೊಳ್ದೆ ನಮ್ ಜೊತೆ ಉಳ್ಕೊಳ್ಳಿ. ಬೆಳಕರ್ದ ತಕ್ಷಣ ಇಲ್ಲಿಂದ ಹೊರಟ್ರೆ ನೀವು ಪ್ಯಾಟೆಗೆ ಹೋಗಿ ಫೋನ್ ಮಾಡ್ಬೋದು. ಮೈನವ್ರೆ, ನಿಮಗೋಕೆ ಅಂದ್ರೆ ನನಗೋಕೆ. ಸರಿ ಸರಿ, ಬನ್ನಿ ಹೋಗೋಣ. ನಮ್ ಕಾಡಿನ ಜನರ ಕಲಾಚಾರ ಆಚಾರ ಎಲ್ಲ ತೋರಿಸ್ತೀನಿ. ಬರ್ರಪ್ಪ. ಬನ್ನಿ ಮೈನವ್ರೆ, ಪ್ರಾಣಿಗಳು ದೂರ ಹೋಗ್ತವೆ ಅನ್ಸತ್ತೆ. ಬನ್ನಿ. ಬನ್ನಿ. ಸುಸ್ತಾಯ್ತೈತಾ? ನೀವಿಬ್ರು ಯಾವುದಕ್ಕೂ ತಲೆ ಕೆಡ್ಸ್ಕೋಬೇಡಿ. ನಮ್ಮ ಹಟ್ಟಿಲಿ ಒಳ್ಳೆ ಊಟ, ಒಳ್ಳೆ ಬಟ್ಟೆ ಕೊಡ್ತೀವಿ. ಬನ್ನಿ ಹೋಗೋಣ. ಬನ್ನಿ. ಬನ್ನಿದ್ರು. ಬನ್ನಿ. ಚಿನ್ನೆ, ಓಹೋ, ಬಾ ಮಾವ ಬಾ. ಇವ್ನನ್ನ ಕರ್ಕೊಂಡ್ ಬಂದು ಸೇವೆ ಮಾಡ್ಲಿ ಅಂತಾನೆ ಸಂಸಾರ ಮಾಡ್ತಿದ್ಯಾ ನೀನು? ಚಿನ್ನೆ, ಇದನ್ನೆಲ್ಲ ಯಾರಿಗೋಸ್ಕರ ಮಾಡ್ತೀವಿ ಹೇಳು? ಎಲ್ಲ ನಿಂಗೋಸ್ಕರ ತಾನೆ. ನನ್ನ ಮುದ್ದು ಅಲ್ವಾ ನೀನು? ಇವ್ನು ನೋಡ್ಕೊಳ್ಳಿ ಅಂತ ತಾನೆ ಆ ಬಾಲರಾಜ್ ನಮ್ಗೆ ಕಂತೆ ಹಣ ಕೊಟ್ಟಿರೋದು. ಅದನ್ನೆಲ್ಲ ನಾನು ನಿಂಗೆ ಕೊಟ್ಟಿದ್ದೀನಲ್ಲ. ಹುಡುಮಣ, ದಯವಿಟ್ಟು ನನ್ನ ಬಿಟ್ಬಿಡಿ. ಚಿನ್ನಿ, ಇವಂಗೆ ಪ್ರಜ್ಞೆ ಬಂದಂಗೈತೆ. ಬೇಗ ಹೋಗಿ ಔಷಧಿ ತಂದು ಸುರಿ. ಏನೋ ಔಷಧಿನ? ಬೇಡ, ನನ್ನ ಮಾತು ಕೇಳಿ, ದಯವಿಟ್ಟು ನನಗೆ ಕೊಡಬೇಡಿ. ನಿಮ್ಗೇನ್ ಬೇಕು? ದುಡ್ಡು ತಾನೆ, ಅದನ್ನ ನಾನು ಕೊಡ್ತೀನಿ. ನನ್ನ ಬ್ಯಾಂಕ್ ಅಕೌಂಟಲ್ಲಿ 20 ಲಕ್ಷ ದುಡ್ಡಿದೆ.
ಅದ್ರಲ್ಲಿ ಅರ್ಧ ದುಡ್ಡನ್ನ ನಾನು ನಿಮಗ್ ಕೊಡ್ತೀನಿ. ನನ್ನ ಮಾತು ಕೇಳಿ ಉಡುಂಬಣ, ನನ್ನ ಬಿಟ್ಬಿಡಿ. ಲೋ ಪೆದ್ದ, ನಿನ್ನ ಹತ್ರ ಬ್ಯಾಂಕ್ ಆಗಲ್ಲ. ನೀ ಸತ್ರು ಅಣಿಗಣ್ಸ್ಕೊಳಕ್ಕೆ 1 ರೂಪಾಯಿ ಕೂಡ ನಿನ್ನ ಹತ್ರ ಇಲ್ಲ. ಏನು ಏನ್ ಹೇಳ್ತಾ ಇದ್ದೀರಾ? ನಿನ್ ಫೋನು ನಿನ್ ಕಾರ್ಡು ಎಲ್ಲ ಬಾಲರಾಜಣ್ಣ ತಗೊಂಡೋಗ್ಬಿಟ್ರು. ನಿನ್ನ ಹತ್ರ ಈಗ ಏನೂ ಇಲ್ಲ. ನೀನೀಗ ಖಾಲಿ ಡಬ್ಬ ಇದ್ದಂಗೆ. ನಂಗೇನ್ ಕೊಡ್ಬೇಕೋ ಅದನ್ನೆಲ್ಲ ಈಗ ಬಾಲರಾಜಣ್ಣ ಕೊಟ್ಟಾಗಿದೆ. ಅಂದ್ರೆ ಆ ಬಾಲರಾಜ್ ನನಗೆ ಮೋಸ ಮಾಡ್ದ? ಬಿಡಲ್ಲ ಬಿಡಲ್ಲ ಅವನ್ನ. ಈಗ ನಾನ್ ನಿಂಗೆ ಏನ್ ಮಾಡ್ತೀನಿ ಅಂತ ನೋಡ್ತಿರೋ. ಈಗ ನೀನ್ ಸುಮ್ನೆ ಇರ್ಬೇಕಷ್ಟೇ. ಚಿನ್ನಿ, ನೀನೋಗ ಔಷಧಿ ತಂದು ಸುರಿ. ಸರಿ ಮಾವ. ಮತ್ತೆ ಔಷಧಿನ? ಉಡುಂಬಣ, ನನ್ನ ಮಾತು ಕೇಳು. ಬೇಡ, ನಾನು ಕುಡಿಯಲ್ಲ. ಸುರಿ. ನಾನು ನಿಮ್ಮನ್ನ ಯಾರನ್ನೂ ಸುಮ್ಮನೆ ಬಿಡಲ್ಲ. ಬಿಡು. ಬಲರಾಜ್, ನಾನಿನ್ನ ಬಿಡಲ್ಲ ಬಿಡಲ್ಲ ಬಿಡಲ್ಲ. ಅವ್ ನಿಂಗೆ ಕನ್ವರ್ಸ್ತಿರ್ಲಿ. ನಮ್ ದೊಡ್ಡಪ್ಪ ಅಲ್ಲಿ ಪೇಟೆಗೆ ಬರ್ತಾವ್ರಂತೆ. ನಾನು ಹೋಗೋರ್ನ ನೋಡ್ಕೊಂಬತ್ತೀನಿ. ಅಲ್ಲ, ಇವ್ನೊಬ್ಬನ ಜೊತೆ ನಾನೊಬ್ಬಳನ್ನೇ ಬಿಟ್ಟೋಗ್ತಿದ್ಯಲ್ಲ ಮಾವ. ನಾನೊಬ್ಳೆ ಹೆಂಗ್ ನೋಡ್ಕೊಳ್ಳಿ ಇವ್ನ? ಅವಂಗೀಗ ಪ್ರಜ್ಞೆ ಇಲ್ಲ. ಇನ್ನ 4 ಗಂಟೆ ಆದ್ರೂ ಅವನಿಗೆ ಪ್ರಜ್ಞೆ ಬರಲ್ಲ. ಅದು ಅಲ್ಲದೆ ನಿಂಗೆ ಯಾವ ತೊಂದ್ರೆನೂ ಆಗಲ್ಲ. ಒಂದ್ ವೇಳೆ ಅವನಿಗೆ ಪ್ರಜ್ಞೆ ಬಂದ್ರೆ ಔಷಧಿನ ತಗೊಬಂದ್ ಸುರಿ. ಸರಿ ಮಾವ. ಜೋಪಾನ ಚಿನ್ನಿ. ಮಾವ, ಬರ್ತಾ ಇರೋದು ನಿಮ್ ದೊಡ್ಡಪ್ಪ ತಾನೇ? ಏನೇ ದೊಡ್ಡಪ್ಪ ಆದ್ರೂ ಆ ಊರಿಗೆ ನಾಯಕರು ತಾನೆ. ಯಾಕೋ ಇತ್ತೀಚೆಗೆ ಅವ್ರಿಗೆ ನನ್ನ ಮೇಲೆ ಸಂದೇಹ ಬಂದಿರೋ ಹಂಗದೆ. ಅದಕ್ಕೆ ಸ್ವಲ್ಪ ದಿನದಿಂದ ನನ್ನ ಮೇಲೆ ಅವರು ಕಣ್ಣಿಟ್ಟವ್ರೆ. ನಾನಿಲ್ಲೇ ಇದ್ರೆ ಅವರಿಗೆ ನನ್ನ ಮೇಲೆ ಸಂದೇಹ ಇನ್ನೂ ಹೆಚ್ಚಾಗ್ತದೆ. ಅದಕ್ಕೆ ಊರೊಳಗೆ ಹೋಗಿ ನಾನು ಅವ್ರಿಗೆ ಮುಖ ತೋರಿಸಿ ಸಾಧ್ಯ ಆದ್ರೆ ರಾತ್ರಿ ಬಂದ್ಬಿಡ್ತೀನಿ. ಏನಿದು ಚಿನ್ನಿ, ನೀನು ಈ ಥರ ಇದ್ರೆ ನಾನು ನಿನ್ನ ಹೇಗೆ ಬಿಟ್ಟು ಹೋಗೋಕ್ಕಾಗುತ್ತೆ ಚಿನ್ನಿ? ನಗ್ನಗ್ತಾ ಸರಿ ಅಂತ ಹೇಳು. ಸರಿ ಮಾವ, ಹೋಗ್ ಬಾ. ಹಾ, ರಾತ್ರಿ ಊಟಕ್ಕೆ ಬಂದ್ಬಿಡ್ತೀನಿ. ಅಣ್ಣ, ಇದು ಬೆಟ್ಟ ತುದಿಯಲ್ಲಿರೋ ಹಾಗಿದೆ. ಇಲ್ಲಿಂದ ಪೂರ್ತಿ ಕಾಡು ಕಾಣಿಸ್ತಿದೆ. ಹೌದು, ನಾವು ಸುರಕ್ಷಿತವಾಗಿರ್ಬೇಕು ಅಂದ್ರೆ ಬೆಟ್ಟದ ತುದಿಲ್ಲೇ ಇರಬೇಕು. ಇಲ್ಲಿಂದ ಯಾರೇ ಕೆಳಗೋದ್ರು, ಕೆಳಗಿಂದ ಯಾರೇ ಮೇಲ್ ಬಂದ್ರು ನಮಗ್ ಗೊತ್ತಾಯ್ತದೆ.